ಪಂಚೀಕರಣ ಅನ್ನುವಂಥ ಗ್ರಂಥದಲ್ಲಿ ನಾವು ಎಲ್ಲ ಪ್ರವೇಶಿಸಿದ್ವಿ. ಕಳೆದ 2 ದಿನಗಳಿಂದ ಪಂಚೀಕರಣದ ವಿಷಯವಾಗಿ ವಿಸ್ತಾರವಾಗಿ ಹೇಳ್ಕೊಂಡು ಬರಲಾಗಿದೆ. ಮುಂದಿನ ದಿವಸ ಓಂ ಮತ್ತು ತತ್ ಮತ್ತು ಸತ್ ಅನ್ನುವಂತಹ 3 ಶಬ್ದಗಳ ಅರ್ಥವನ್ನು ವಿಶೇಷವಾಗಿ ಹೇಳ್ಕೊಂಡು ಬಂದೆವು. ಪೂರ್ವದಲ್ಲಿ ಈ ಓಂ ಅನ್ನುವಂತಹ ಅಕ್ಷರ ಮತ್ತು ಆ ಅಕ್ಷರ ಯಾವ ಯಾವ ಅವಯವಗಳಿಂದ ಕೂಡಿಕೊಂಡಿದೆ ಅನ್ನುವಂಥದ್ದನ್ನ, ತತ್ ಅನ್ನುವಂಥ ಆ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥ ಯಾವುದು ಅನ್ನುವುದೇ ಆಗಲಿ ಮತ್ತು ಸತ್ ಅಂತ ಯಾವುದಕ್ಕೆ ಅನ್ನಬೇಕು ಅನ್ನುವಂಥ ಮಾತನ್ನ ವಿಸ್ತಾರವಾಗಿ ಹೇಳ್ಕೊಂಡು ಬಂದೆವು. ತತ್ಪೂರ್ವದಲ್ಲಿ ವ್ಯಾಕರಣದ ಸ್ವಲ್ಪ ಅನುಭವ ಎಲ್ಲರಿಗೆ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಧ್ವನಿಯಿಂದ ಅಕ್ಷರ, ಅಕ್ಷರದಿಂದ ಶಬ್ದ, ಶಬ್ದದಿಂದ ವಾಕ್ಯ, ಆ ವಾಕ್ಯದಿಂದ ಸಂಭವಿಸಿದಂತಹ ಕರ್ಮ ಏನದ ಆ ಕರ್ಮದ ಜ್ಞಾನ, ಇಷ್ಟೆಲ್ಲವನ್ನು ನಾವು ವಿಸ್ತಾರವಾಗಿ ನಮ್ಮಲ್ಲಿ ಹೇಳ್ಕೊಂಡು ಬಂದಿದ್ದೆವು. ಇವತ್ತಿನ ದಿವಸ ಶ್ರೀ ಪರಮಾತ್ಮನೇ ನಮಃ ಅನ್ನುವಂಥ ಶ್ರೀ ಮತ್ತು ಪರಮಾತ್ಮ ಮತ್ತು ನಮಃ ಈ 3 ಶಬ್ದಗಳ ವಿಷಯವಾಗಿ ವಿಶೇಷವಾಗಿ ನೋಡೋಣ. ಪೂರ್ವದಲ್ಲಿ ಹಿಂದಿನ ದಿವಸ ಹೇಳ್ಕೊಂಡು ಬಂದಂತಹ ವಿಷಯದ ಪರಿಜ್ಞಾನ ಅಥವಾ ಆ ಜ್ಞಾನ ನಮ್ಮೆಲ್ಲರಿಗೆ ಎಷ್ಟು ಮಟ್ಟಿಗೆ ಆಗಿದೆ ಅನ್ನುವಂಥದ್ದನ್ನು ತಿಳಿಯುವುದಕ್ಕೋಸ್ಕರ ಯಾರಾದರೂ ಒಬ್ಬರು ನಾವು ನಿನ್ನೆ ಏನು ಹೇಳ್ಕೊಂಡು ಬಂದಿದ್ದೇವೆ ಅದರ ಶಿವರಾಮಗಳನ್ನು ನಾವು ಮಾಡುವುದಕ್ಕಿಂತಲೂ ತಾವು ಶ್ರೋತೃಗಳಾದಂಥವರು ಆ ವಿಷಯವನ್ನು ಎಷ್ಟರ ಮಟ್ಟಿಗೆ ತಮ್ಮ ಪರಿಜ್ಞಾನದಲ್ಲಿ ಅಥವಾ ಜ್ಞಾನದಲ್ಲಿ ಅಥವಾ ಸ್ಮೃತಿಯಲ್ಲಿ ಇಟ್ಟುಕೊಂಡಿದ್ದೇವೆ ಅನ್ನುವಂಥದ್ದನ್ನು ತಿಳಿಯುವುದಕ್ಕೋಸ್ಕರ ಯಾರಾದರೂ ಒಬ್ಬರು ಆ ವಿಷಯವಾಗಿ ಸ್ವಲ್ಪ ಶಬ್ದ ಸ್ತ್ರೀ ಅಂದ್ರೆ ಏನು, ಈ ಸ್ತ್ರೀಗೆ ಅರ್ಥ ಏನು ಅನ್ನುವಂಥದ್ದನ್ನ ಇವತ್ತು ನಾವು ನೀವು ಏನ್ ಮಾಡೋಣ, ತಿಳ್ಕೊಳ್ಳೋಣ. ಈಗ ನೋಡ್ರಿ, ಸ್ತ್ರೀ ಅನ್ನುವಂಥದ್ದಕ್ಕೆ ಅರ್ಥಗಳು ಎಷ್ಟಿದ್ದಾವ ಅಂದ್ರೆ 6 ಪ್ರಕಾರದ ಅರ್ಥಗಳಿರ್ತಾವ. ನಿಮ್ಗೆ ಗೊತ್ತಿರಬಹುದು, ಕೆಲವೊಂದು ಜನರಿಗೆ ಗೊತ್ತಿರಬಹುದು, ಕೆಲವೊಂದು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಗೊತ್ತು ಇದ್ದದ್ದು ಇತ್ತು ಅಂತಂದ್ರೆ ನಾವು ಕೇವಲ ಅದನ್ನ ನಿಮಗೆ ಸ್ಮರಣೆಗೆ ಮಾಡಿ ಕೊಡ್ತೇವೆ ಅಂತ ತಿಳ್ಕೋಬೇಕು. ಗೊತ್ತು ಇಲ್ಲ ಅಂದ್ರೆ ನೀವು ಅದನ್ನ ಹಿಡಿದಿಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅಥವಾ ಸ್ಮೃತಿಯಲ್ಲೇ ಆಗಲಿ ಅಥವಾ ಅಕ್ಷರಬದ್ಧ ಮಾಡಿ ಅದನ್ನು ಶಬ್ದದಲ್ಲಿ ಆಗಿ ಹಿಡಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಸ್ತ್ರೀ ಅಂದ್ರೆ ಎಷ್ಟು ಅದಕ್ಕೆ ಅರ್ಥ ಅದನ್ನು ಒಂದೊಂದನ್ನಾಗಿ ನಾನು ಹೇಳ್ಕೊತಾ ಹೋಗ್ತಾ ಇದ್ದೇನೆ, ಅದನ್ನು ನೋಡಬೇಕು. ಮೊದಲನೇದಾಗಿ ಸ್ತ್ರೀಗೆ ಅರ್ಥ ಜ್ಞಾನ ಅಂತ. ಸ್ತ್ರೀಗೆ ಅರ್ಥ ಏನು? ಜ್ಞಾನ. ಜ್ಞಾನ ಅಂದ್ರೆ ಏನು ಅದನ್ನು ನಮಗೆ ತಿಳಿದಿಲ್ರಿ. ಜ್ಞಾನ ಬರೀ ಶಬ್ದ ಅದ, ಜ್ಞಾನ ಅಂತಂತಂದ್ರ ತಿಳಿಯುವುದಿಲ್ಲ. ಅದನ್ನ ಹೇಗೆ ತಿಳಿಯೋದು, ಜ್ಞಾನ ಅಂತ ಹೇಗೆ ತಿಳಿಯೋದು ಅಂತ ಮತ್ತೆ ಪ್ರಶ್ನೆ ಉದ್ಭವ ಆಗಬಹುದು. ಅದಕ್ಕೆ ಏನ್ ಹೇಳ್ಕೊಂಡ್ರೆ ಮಹಾತ್ಮಂದ್ರ ಇದು ಅಥವಾ ಈ ವಸ್ತು ಇದು ಹೀಗೆ ಇರುತ್ತದೆ, ಹೀಗೆ ಇದ್ದದ್ದಕ್ಕೆ ಇದೇ ಅನ್ನಬೇಕು ಅನ್ನುವಂಥದ್ದು ಏನು ನಿರ್ಣಯ ಮಾಡಿದೇವಲ್ಲ ಅದಕ್ಕೆ ಜ್ಞಾನ ಅನ್ಬೇಕು. ಅಂದ್ರೆ ಯಾವುದೇ ಒಂದು ವಸ್ತುವಿನ ಆಕಾರಮಾನವನ್ನು ನೋಡಿ ಆ ಆಕಾರಮಾನದ ನಿರ್ಣಯ ಮಾಡಿ ಇಂಥ ವಸ್ತುವಿಗೆ ಇಂಥದ್ದೇ ಆ ಶಬ್ದದಿಂದ ಅದನ್ನ ನಾವು ತಿಳಿದುಕೊಳ್ಬೇಕು ಅನ್ನುವಂಥದ್ದು ಏನು ಆದ ಅದಕ್ಕೆ ಜ್ಞಾನ ಅಂದರು. ಅಂದ್ರ ಈ ಮಳಿ ಅಂತ ಮಣ್ಣಿಂದು ಮಾಡಿದಂಥದ್ದು ಮಳಿ. ಯಾಕಂತಂದ್ರ ಈಗಿನ ಏನಂತಾರ ಹೊಸ ಪೀಳಿಗೆ ಅಂತ ಏನಂತಾರ ಅವ್ರಿಗೆ ಮಳಿ ಅನ್ನೋದು ಗೊತ್ತೇ ಇಲ್ಲ. ಯಾಕ ಮಣ್ಣಿನ ವಸ್ತುಗಳು ಈಗ ಬಜಾರ್ನಲ್ಲಿ ಆಗಲಿ ಮನೆಯಲ್ಲಿ ಆಗಲಿ
ಸಿಗುವುದು ಬಹಳ ದುರ್ಲಭ. ನಾವು ಚಿಕ್ಕವರಿದ್ದಾಗ ಆ ಚೆರಿಗೆ ಅಂತೇವಲ್ಲ, ತಂಬಿಗೆ ಚೆರಿಗೆ ಅನ್ನುವಂಥದ್ದು ವಸ್ತುವಿನ ಬದಲಾಗಿ ಮಹಿಯನ್ನ ಅಡವಿಯಲ್ಲಿ ಹೊಲದಲ್ಲಿ ಎಲ್ಲ ಅವುಗಳನ್ನು ಉಪಯೋಗ ಮಾಡ್ತಾ ಇತ್ತು. ಅವಕ್ಕೆ ಮಹಿ ಅನ್ನಬೇಕು, ಸಣ್ಣದಿತ್ತು ಅಂದ್ರೆ ಮಹಿ ಅನ್ನಬೇಕು, ದೊಡ್ಡದಿತ್ತಂದ್ರ ಗಿಂಜಿಗೆ ಅನ್ನಬೇಕು, ಅದಕ್ಕಿಂತ ದೊಡ್ಡದಿತ್ತಂದ್ರೆ ಕೊರ ಅನ್ನಬೇಕು, ಅದಕ್ಕಿಂತ ದೊಡ್ಡದು ಸ್ವಲ್ಪ ಬಹಳ ಅಗಲಾಗಿತ್ತು ಅಂದ್ರೆ ಅದಕ್ಕೆ ಹರಿವು ಅನ್ನಬೇಕು, ಅದಕ್ಕಿಂತ ದೊಡ್ಡದು ಮತ್ತು ಬಹಳಷ್ಟು ಅಂತಂದ್ರೆ ನೀರು ಹಿಡಿತಿತ್ತು ಅಂದ್ರೆ ಅದಕ್ಕೆ ರಂಚಣಿಗೆ ಅನ್ನಬೇಕು. ಈಗ ಆ ಒಂದೇ ವಸ್ತುವಿನಿಂದ ಆದಂತಹ ಅಂದ್ರೆ ಮಣ್ಣಿನಿಂದ ಆದಂತಹ ಆ ಪದಾರ್ಥಗಳಿಗೆ ಅವುಗಳ ಆಕಾರಮಾನದ ಮೇಲಿಂದ ಅವುಗಳನ್ನ ಸೂಚಿಸುವಂತ ಶಬ್ದ ಪ್ರಯೋಗವನ್ನು ಏನು ಮಾಡ್ತಿದ್ದೆವು, ಆ ಶಬ್ದ ಪ್ರಯೋಗ ಮಾಡಿ ಇದು ಇಂಥದೇ ಅಂತ ಏನು ತಿಳ್ಕೋತೀವಲ್ಲ ಅದಕ್ಕೆ ಏನಬೇಕು, ಜ್ಞಾನ ಜ್ಞಾನ ಅನ್ನಬೇಕು. ಆ ಸ್ತ್ರೀಗಾದ್ರೂ ಕೂಡ ಅದು ಅರ್ಥ ಆಯ್ತು. ಇನ್ನು ಎರಡನೇ ಐಶ್ವರ್ಯ ಅಂತ ಅಂತಾರೆ. ಈ ಐಶ್ವರ್ಯಕ್ಕೆ ಅನೇಕ ಅರ್ಥದವ, ಸಂಪತ್ತಿನೂ ಅದ ಮತ್ತು ಸ್ವತಂತ್ರತನೂ ಅದಕ್ಕೆ ಅರ್ಥದ ಮತ್ತು ರೂಪನು ಅದಕ್ಕೆ ಅರ್ಥದ. ಈಗ ನೀವು ಎದಕ್ಕೆ ಇಲ್ಲಿ ಶ್ರೀ ಉಪಯೋಗ ಆಗ್ಯದ, ಆ ಪರಮಾತ್ಮನೇ ನಮಃ ಸ್ತ್ರೀಯಿಂದ ಕೂಡಿದಂತ ಶ್ರೀ ಅನ್ನುವಂತಹ ಸಂಪತ್ತಿಯಿಂದ ಕೂಡಿದಂತಹ ಹೇ ಪರಮಾತ್ಮನೇ ನಿನಗೆ ನನ್ನ ನಮಸ್ಕಾರವು. ಈ ಸ್ತ್ರೀಯ ಪ್ರಯೋಗವನ್ನು ಪರಮಾತ್ಮನಿಗೂ ಮತ್ತು ಗುರುಗಳಿಗೂ ಉಪಯೋಗ ಮಾಡ್ತಾರೆ. ಈ ಗುರುಗಳಲ್ಲಿ ಏನದಪ್ಪ, ಮತ್ತು ಮೊದಲನೇದು ಜ್ಞಾನ ಅದ. ಈ ಜ್ಞಾನಕ್ಕೆ ಅನೇಕ ಅರ್ಥಗಳದ. ಇಲ್ಲಿ ಶಾಸ್ತ್ರದಲ್ಲಿ ಬಂದು ಜ್ಞಾನಕ್ಕೆ ಒಂದೇ ಒಂದು ಅರ್ಥ, ಶಾಸ್ತ್ರದಲ್ಲಿ ಬಂದು ಜ್ಞಾನಕ್ಕೆ ಒಂದೇ ಒಂದು ಅರ್ಥ, ಮತ್ತು ವ್ಯವಹಾರದಲ್ಲಿ ಬಂದು ಲಕ್ಷಾಂತರ ಅರ್ಥಗಳವ. ಈಗ ಹೇಳ್ಕೊಂಡು ಬನ್ನಿ, ವ್ಯವಹಾರದಲ್ಲಿ ಬಂದು ಒಂದೇ ಮಣ್ಣಿನಿಂದ ಆದಂತಹ ವಸ್ತುಗಳು ಏನದವಲ್ಲ ಅವುಗಳಿಗೆ ಬೇರೆ ಬೇರೆ ಹೆಸರುಗಳಿದ್ದಾವ. ಇನ್ನೂ ಅನೇಕ ಅವು ಹೇಳಿಲ್ಲ ನಾನು. ಯಾಕ ಇನ್ನೂ ಅನೇಕ ಅವು ಪರಿಹಾರ ಅಂತ ಬರ್ತದ, ಮುಚ್ಚ ಅಂತ ಬರ್ತದ, ಆನಂತರ ಕೂಜಿ ಅಂತ ಬರ್ತದ, ಆನಂತರ ತತ್ರಾಣಿ ಅಂತ ಬರ್ತದ. ಇಷ್ಟೆಲ್ಲ ಮಣ್ಣಿನವೇ ನೋಡಿ. ಕೂಜಿ, ತತ್ರಾಣಿ, ಮೂತ್ರ, ಮಹಿ, ಆನಂತರ ಬಿಂದಿ, ಬಣ, ಹರಿವಿ, ರಂಜಿನಿ, ಇವೆಲ್ಲ ಮಣ್ಣಿನಿಂದ ಆದಂತ ಪದಾರ್ಥಗಳು. ಇವುಗಳ ಜ್ಞಾನಕ್ಕೂ ಜ್ಞಾನನೇ ಅಂದರು. ಇನ್ನು ಶಾಸ್ತ್ರದಲ್ಲಿ ಬಂದು ಎದಕ್ಕೆ ಜ್ಞಾನ ಅನ್ನಬೇಕು ಅಂದ್ರ, ಆ ಬ್ರಹ್ಮ ಮತ್ತು ನನ್ನ ಆತ್ಮ ಇವು ಎರಡೂ ಭಿನ್ನ ಭಿನ್ನವಾಗಿ ಇಲ್ಲ, ಇವು ಎರಡೂ ಒಂದೇ ಅದಾವ ಅನ್ನುವಂಥದ್ದು. ಅಂದ್ರೆ ಬ್ರಹ್ಮಾತ್ಮ ಐಕ್ಯತ್ವದ ಬೋಧ ಅಥವಾ ತಿಳುವಳಿಕೆ. ಆ ಬ್ರಹ್ಮವೇ ನನ್ನ ಆತ್ಮ ಅನ್ನುವಂಥದ್ದು ತಿಳಿಯುವುದು ಏನದಲ್ಲ, ಇದಕ್ಕೆ ಶಾಸ್ತ್ರದಲ್ಲಿ ಬಂದು ಜ್ಞಾನ ಜ್ಞಾನ ಅಂತ ಹೇಳ್ಕೊಂಡ್ಬಂದರು. ಈ ಜ್ಞಾನ ಯಾರಲ್ಲಿ ಅದ, ಆ ಪರಮಾತ್ಮನಲ್ಲಿ ಅದ. ಮತ್ತೆ ಯಾರಲ್ಲಿ ಅದ, ಗುರುವಿನಲ್ಲಿ ಅದ. ಆ ಗುರುವಿನಲ್ಲಿ ಇರೋದ್ರಿಂದ ಅವನ ಶ್ರೀಯಿಂದ ದೂಷಿಸಿದ್ದಾನೆ. ಆ ಗುರುವಿಗೆ ಆ ಶ್ರೀ ಅನ್ನುವಂಥ ಶಬ್ದ ಯೋಗ್ಯವಾದದ. ಇನ್ನು ಎರಡನೇ ಏನದ, ಐಶ್ವರ್ಯದ. ಅದುವೇ ಅವನ ಸಂಪತ್ತಿ ಅದ. ಅದುವೇ ಅಂದ್ರ ಆ ಜ್ಞಾನ ಏನದು, ಆ ಜ್ಞಾನವೇ ಅವನ ಸಂಪತ್ತಿ, ಐಶ್ವರ್ಯ ಅಂದ್ರು. ಅದಕ್ಕೆ ಐಶ್ವರ್ಯ. ಆ ಐಶ್ವರ್ಯವನ್ನ ಆತ ಹಂಚುತ್ತಾ ಇರ್ತಾನೆ. ಯಾರಿಗೆ? ತನ್ನ ಶಿಷ್ಯರ ಬಳಗಕ್ಕ. ಆ ಶಿಷ್ಯ ಬಳಗಕ್ಕ ಅವನು ಹಂಚ್ತಾನೆ. ಮತ್ತ ಆ ಐಶ್ವರ್ಯ ಹೇಗದ ಅಂತಂದ್ರ ಅದು ಸವಿಲ ಆಗ್ತದ. ಎಷ್ಟು ಹಂಚ್ಕೊತ ಹೋಗ್ತೀವಿ ಹಂಚಿದಷ್ಟು ಅದು ಅಧಿಕ ಆಗ್ತದೆ. ಅದನ್ನ ಹಾಗೆ ಇಟ್ಕೊಂಡು ಕೂತೇವಂದ್ರೆ ಅದು ಕಡಿಮೆ ಆಗ್ತದೆ, ಕಡಿಮೆ ಹಾಕೋತ್ ಹೋಗ್ತದೆ, ವಿಸ್ಮೃತಿ ಆಗ್ತದೆ. ಜ್ಞಾನದ್ದು ವಿಸ್ಮೃತಿ ಹಾಕೋತ್ ಹೋಗ್ತದೆ. ಅದನ್ನ ಎಷ್ಟು ನಾವು ಗಳಿಸ್ತೇವು, ಎಷ್ಟು ಅದನ್ನು ಹಂಚುತ್ತೇವು, ಮತ್ತೊಬ್ಬರಿಗೆ ಕೊಡ್ತೇವು, ಅಷ್ಟೇ ಅದು ವೃದ್ಧಿ ಮತ್ತದು ಪ್ರಾಪ್ತ ಹೋಗ್ತಾರೆ. ಅಂದ್ರೆ ಅದು ಹೆಚ್ಚಾಗುತ್ತಾ ಹೋಗ್ತದ. ಅಂತ ಐಶ್ವರ್ಯ ಎರಡನೇದು ಶ್ರೇಷ್ಠ. ಇನ್ನು ಮೂರನೇದು ಏನಾದ್ರು ಶಕ್ತಿ ಅದ, ಅದು ಬಲ ಅದ. ಆ ಗುರುವಿಗೆ ಆಗಲಿ ಮತ್ತು ಆ ಪರಮಾತ್ಮನಿಗೆ ಆಗಲಿ ಒಂದು ಬಲ ಕಂಡು ಕೊಡ್ತದೆ. ಯಾವ ಬಲ ರೀ ಪರಮಾತ್ಮನಿಗೆ? ಈ ಸೃಷ್ಟಿಕರ್ತನ ಸೃಷ್ಟಿಯನ್ನು ಮಾಡಬೇಕಂತ ಸಾಮರ್ಥ್ಯ ಅವನಲ್ಲಿ ಅದ.
ಮತ್ತ ಗುರುವಿನಲ್ಲಿ ಯಾವ ಬಲ ಅದ? ಗುರುವಿನಲ್ಲಿ ಆ ಶಿಷ್ಯನಿಗೆ ಬಂದಂತಹ ಅಜ್ಞಾನವನ್ನು ಕಳೆದು ಅವನಿಗೆ ಜ್ಞಾನವನ್ನು ಮಾಡಿಕೊಡ್ತಕ್ಕಂಥ ಬಲ, ಶಕ್ತಿ, ಸಾಮರ್ಥ್ಯ ಆ ಗುರುವಿನಲ್ಲಿ ಅದ. ಇರೋದ್ರಿಂದ ಅವನಿಗೆ ಶ್ರೀ ಗುರು ಅಂತ ಅನ್ನಬೇಕು ಅಂತ ಬಂದಿದ್ದಾರೆ. ಇನ್ನ ಮೂರನೇ ಅದ ವೀರ್ಯ ಅಂತ ಬರ್ತದೆ. ಅದಕ್ಕೆ ಅಂದ್ರೆ ಏನೇನಾಯ್ತು? ಜ್ಞಾನ, ಐಶ್ವರ್ಯ, ಬಲ ಮತ್ತು ಶಕ್ತಿ, ವೀರ್ಯ. ವೀರ್ಯ ಅಂದ್ರೆ ವೀರತ್ವ. ವೀರತ್ವ ವೀರ ಅಂತ ಯಾರಿಗೆ ಅನ್ಬೇಕ್ರಿ? ಹೇಳಿ ಅಂತ ಯಾರಿಗೆ ಅನ್ಬೇಕು? ಚಂದ್ರವತ್ತು ಹೇಳಿ ವೀರ ಅಂತ. ಹೇಳಿ ಅಂದ್ರ ಯುದ್ಧಕ್ಕ ನಾಚಿ ಅಂಜಿ ಯುದ್ಧ ಮಾಡದೆ ಸೋಲನ್ನು ಒಪ್ಪಿಕೊಂಡಂತವನಿಗೆ ಹೇಳಿ ಅನ್ಬೇಕು. ಯುದ್ಧನೇ ಮಾಡುವ, ಯುದ್ಧಕ್ಕೆ ಹೋಗುದಿಲ್ಲ. ಮನೆಯೊಳಗೆ ಬರಾಯಿ ಮಾಡ್ತಿರ್ತಾನೆ, ಮನೆಯೊಳಗೆ ದೊಡ್ಡ ದೊಡ್ಡ ಮಾತು ಹೇಳ್ತಾನೆ. ಆದ್ರೆ ಯುದ್ಧಕ್ಕೆ ಹೋಗುದಂದ್ರ ಅಂಜು ಮನೆಗೆ ಕೂಡುತ್ತಿದ್ದಂದ್ರೆ ಅವನಿಗೆ ಹೇಳಿ ಅನ್ಬೇಕು. ಇನ್ನು ವೀರ, ಆ ವೀರನಲ್ಲಿ ಇರ್ತಕ್ಕಂಥ ವೀರ್ಯ ಅಂತ ಎದಕ್ಕೆ ಅನ್ನಬೇಕು? ವೀರ, ಆ ವೀರನಲ್ಲಿ ಇರ್ತಕ್ಕ ವೀರ ಅದು ಪುರುಷ. ಆ ವೀರ ಅಂತ ಯಾಕೆ ಅನ್ಸ್ಕೊಂಡ? ಅವನಲ್ಲಿ ವೀರ್ಯ ಅದ. ಈ ವೀರ್ಯಕ್ಕೆ ಮತ್ತ ಭೌತಿಕ ಅರ್ಥನು ಬೇರೆ ಅದ. ವೀರ್ಯ ಅಂದ್ರೆ ಪುರುಷ ಬೀಜ ಅನ್ನೋದ್ರಿಗೆ ನಮ್ಗೆ ವೀರ್ಯ ಅಂತ. ಅದನ್ನು ತಗೋಬಾರ್ದು ಇಲ್ಲಿ, ಅದನ್ನು ತಗೋಬಾರ್ದು. ಮತ್ತೆ ಏನು ಅಂದ್ರ ಎದುರಾಳಿಯನ್ನು ಸೋಲಿಸತಕ್ಕಂತ ಏನು ಸಾಮರ್ಥ್ಯದ, ಶಕ್ತಿ ಅದ, ಅದಕ್ಕೆ ವೀರ್ಯ ಅನ್ನಬೇಕು ಎದುರಾಳಿಯನ್ನು. ಅಂದ್ರೆ ಇಲ್ಲಿ ಗುರುಗಳಲ್ಲಿ ಅದು ಯಾಕೆ ಬೇಕು? ಈ ಶಾಸ್ತ್ರದಲ್ಲಿ 6 ಪ್ರಕಾರದ ಸತ್ಶಾಸ್ತ್ರಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಆ ಶ್ರೇಷ್ಠ ಶಾಸ್ತ್ರಗಳಲ್ಲಿ ಬಂದು ಅದ್ವೈತ ಶಾಸ್ತ್ರ ಒಂದು, ಅದ್ವೈತ ಒಂದು. ಇನ್ನು ಸಾಂಖ್ಯರು, ಪ್ರಭಾಕರರು, ನೈಯಾಯಿಕರು ಮತ್ತು ಚಾರ್ವಾಕರು ಅನ್ನುವಂಥವ್ರು ಬರ್ತಾರ. ಅವರು ತಮ್ಮ ತಮ್ಮ ಮತಗಳನ್ನ ಸಿದ್ಧ ಮಾಡಿ ತೋರಿಸ್ತಾರ. ಅವರು ಯಾರು ಮಾಡ್ತಾರ? ನಮ್ಮ ಶಿವಗಳು ಹೇಳ್ಕೊಂಡು ಬಂದಿದ್ದಾರೆ. ಶಿಷ್ಯನಾದಂಥವ ಗುರುಗಳನ್ನು ಕುರಿತು ಪ್ರಶ್ನೆ ಮಾಡ್ದ. ಏನ್ ಪ್ರಶ್ನೆ ಮಾಡ್ದ? ಏನ್ರಿ ಗುರುನಾಥ, ಬೇರೆ ಬೇರೆ ಶಾಸ್ತ್ರಕಾರರು ಬೇರೆ ಬೇರೆ ರೀತಿಯಲ್ಲ ತಮ್ಮ ಸಿದ್ಧಾಂತಗಳನ್ನ ಹೇಳ್ತಾ ಇದ್ದಾರೆ. ಆ ಸಿದ್ಧಾಂತಗಳನ್ನ ಅವರು ಕೇವಲ ಹೇಳುವುದಿಲ್ಲ, ಆ ಸಿದ್ಧಾಂತಗಳಿಗೆ ದೃಷ್ಟಾಂತವನ್ನು ಕೊಡ್ತಾರ, ಅವುಗಳಿಗೆ ಪ್ರಮಾಣವನ್ನು ಹೇಳ್ತಾರ ಮತ್ತು ಯುಕ್ತಿಯನ್ನು ಹೇಳ್ತಾರ. ಇಷ್ಟೆಲ್ಲ ಹೇಳೋದ್ರಿಂದ ನನಗೆ ಏನಾಗ್ಯದ? ಅವ್ರದೂ ಖರೆ, ಅವ್ರದೂ ಸತ್ಯ, ನೀವು ಏನ್ ಹೇಳಿಕತ್ತಿರಲ್ಲ ನಿಮ್ಮದೂ ಸತ್ಯ ಅಂತ ನನಗೆ ಅನಿಸ್ಲಿಕ್ಕತ್ತದ. ಮತ್ತು ಅವ್ರದ್ದು ಸತ್ಯವನ್ನ ನಿಮ್ಮದು ಸತ್ಯ ಅನ್ನುವಂಥದ್ದನ್ನ ಒಬ್ಬರಿಗೆ ನಿರ್ಣಯ ಮಾಡ್ಲಿಕ್ಕೆ ನನಗೆ ಆಗೋದು. ಅದಕ್ಕ ನೀನು ಏನಿದ್ದಿ ಗುರುನಾಥ, ನೀನು ಸತ್ಯಾರ್ಥ ನಿಧಿ ಇದ್ದಿ, ಅದನ್ನು ನನಗೆ ತಿಳಿಸಿಕೊಡುವಂತ ನಿಜಗುಂದ್ರು ಒಂದು ಕಡೆ ಹೇಳ್ಕೊಂಡ್ ಬಂದಾರ. ಅದು ಗೊತ್ತಿದ್ದಿರ್ಬೇಕು ನಿಮ್ಗ. ಏನದ ಅದು? ಅದು ಸ್ವಲ್ಪ ನಿಮ್ಗ ಹೇಳ್ತೀನಿ ನೋಡ್ರಿ. ಕೆಲರೀದಂ ಖುಷಿ ಎಂದು, ಕೆಲರೀದಂ ದಿಡಮೆಂದು, ಕೆಲರೀದಂ ಮೊದಲೋಳಿಹುದರಿದೊಡಿಲ್ಲೆಂದು, ಕೆಲರೀದಂ ನಾಡಲರಿದಂದು, ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ಯುಕ್ತಿ, ಬೇರೆ ಬೇರೆ ಶಾಸ್ತ್ರ ದೃಷ್ಟಿಗಳಿಂದ ಸಾರಿ ಸಂಪಾದಿಸುವುದಿಲ್ಲಿ. ಅಂದ್ರೆ ಏನು? ಕೆಲವೊಂದು ಜನ ಇದಕ್ಕ ಈ ಜಗತ್ತಿಗೆ ಸತ್ಯ ಅಂದ್ರು, ಕೆಲವೊಂದು ಮಂದಿ ಸುಳ್ಳು ಅಂದ್ರು, ಕೆಲವೊಂದು ಮಂದಿ ಏನು ಮೊದಲು ಅದ ತಿಳಿಯುವುದಕ್ಕಿಂತ ಮೊದಲು ಅದ, ತಿಳಿದ ಮೇಲೆ ಇಲ್ಲ ಅಂದ್ರು. ಮತ್ತೆ ಏನಂದ್ರೆ ಕೆಲವೊಂದಲ್ಲಿ ಇದು ಹೇಳಕ್ಕೆ ಬರಲಾರ್ದಂಥದ್ದರಿ, ಇದು ಸತ್ಯನೂ ಅಂತ ಅಲ್ಲಿಕ್ಕೆ ಬರುವುದಿಲ್ಲ, ಇದು ನಿತ್ಯನೂ ಅಲ್ಲಿಕ್ಕೆ ಬರುವುದಿಲ್ಲ. ಈ ಸತ್ಯ ಮತ್ತು ನಿತ್ಯಗಳಿಂದ ಭಿನ್ನವಾದಂಥದ್ದು ಇದೊಂದು ಅದು ಅಂತ ಕೆಲವೊಂದು ಮಂದಿ ಅಂದರು. ಕೇವಲ ಅಂದು ಬಿಡಲಿಲ್ಲ, ಮತ್ತೇನ್ ಮಾಡಿದ್ರು? ಬೇರೆ ಬೇರೆ ಅನುಮಾನ ಮಾಡಿ ಹೇಳ್ಕೊಂಡ್ರು. ಬೇರೆ 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 ಯುಕ್ತಿಗಳಿಂದ ಹೇಳ್ಕೊಂಡ್ರು. ಮತ್ತೇನ್ ಮಾಡಿದ್ರು? ಶಾಸ್ತ್ರಗಳ ವೀರ್ಯವನ್ನ ಪಡೆದಿದ್ವಿ. ಆದ್ದರಿಂದ ನಾನು ನಿನಗೆ ಶರಣಾಗತ. ಏನು
ನನಗೆ ಅಂತ ಏನು ಪ್ರಶ್ನೆ ಮಾಡ್ಕೊಂಡು ಬಂದಿದ್ದಾನಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿತ್ತು ಅಂದ್ರ ಅವನಲ್ಲಿ ವೀರ್ಯ ಅನ್ನುವಂಥದ್ದು ಇರಬೇಕು. ಆ ಪೂರ್ವ ಪಕ್ಷಿಗಳಾದಂಥವ್ರ ಸಿದ್ಧಾಂತವನ್ನ ಅದನ್ನ ಖಂಡನೆ ಮಾಡಿ ತಮ್ಮ ಸಿದ್ಧಾಂತದ ಮಂಡನೆ ಮಾಡತಕ್ಕಂಥ ಸಾಮರ್ಥ್ಯ ಅವನಲ್ಲಿ ಇರಬೇಕು. ಅಂತ ಸಾಮರ್ಥ್ಯಕ್ಕೆ ವೀರ್ಯ ಅಂದ್ರು, ಅದಕ್ಕೆ ಶ್ರೀ ಅಂದ್ರು. ಆ ಶ್ರೀನಲ್ಲಿ ಇಷ್ಟೆಲ್ಲ ಹಲವು. ಇನ್ನು ತೇಜ ಅಂತ ಒಂದು ಬಂತ್ರಿ, ಕೊನೆಯದಾಗಿ 6ನೇ ತಿರು ಆ ಶ್ರೀ ಅರ್ಥ ತೇಜ. ತೇಜ ಅಂದ್ರೆ ಯಾವಾತನಲ್ಲಿ ಆ ಜ್ಞಾನದ ಸಂಪತ್ತಿ ಅನ್ನುವಂಥದ್ದು ಕೊಡುವಂತಹ ಸಾಮರ್ಥ್ಯ ಇಲ್ಲ, ಚತುರತೆ ಇಲ್ಲ, ಎದುರಾಳಿ ಆದಂಥ ಅದರಲ್ಲಿ ಇರ್ತಕ್ಕಂಥ ಸಂಶಯಗಳು, ಆ ಸಂಶಯಗಳನ್ನು ವ್ಯಕ್ತ ಮಾಡಿದಾನ. ಆ ವ್ಯಕ್ತ ಮಾಡಿದಂತ ಸಂಶಯದ ನಿವಾರಣೆಯನ್ನು ಮಾಡತಕ್ಕಂತಹ ವಾಕ್ಚಾತುರ್ಯ ನಮ್ಮ ಆ ಗುರುವಿನಲ್ಲಿ ಇರಬೇಕು. ಅದಕ್ಕೆ ಏನು ಅನ್ಸ್ಕೊಂಡ್ರು, ಅದಕ್ಕೆ ತೇಜ ತೇಜ ಅಂತಂದ್ರು. ಹೀಗೆ ಈ ಶ್ರೀ ಅನ್ನುವಂತ ಏನು ಒಂದು ಶಬ್ದದ, ಆ ಶಬ್ದಕ್ಕ 6 ಅರ್ಥಗಳನ್ನ ಇಲ್ಲಿ ತಗೊಂಡು ಬಂದಿದ್ದಾರೆ. ಆ 6 ಸಾಮರ್ಥ್ಯಗಳನ್ನು ಕೂಡಿಕೊಂಡಂತಹ ಏನಿದ್ದಾನ ಪರಮಾತ್ಮ ಇದ್ದಾನೆ. ಏನಿದ್ದಾನ ಆ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಅಂತ ಅವನಿಗೆ ಯಾರಿಗೆ ಅನ್ಬೇಕ್ರಿ ಪರಮಾತ್ಮ? ಯಾಕಂದ್ರ ಅವನನ್ನು ನಾವು ನೋಡಿಲ್ಲ. ಆ ಪರಮಾತ್ಮ ಹೇಗಿರ್ತಾನ ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕ ಅವನಿಗೆ ಆಕಾರ ಮಾನ ಇತ್ತು ಅಂದ್ರೆ ನಮಗ ತಿಳಿಸಿತ್ತು. ಯಾವ ರೀತಿಯಾಗಿ ಘಟ ಆಗಲಿ ಪಟ ಆಗಲಿ ಮತ್ತ ಇನ್ನಿತರ ಯಾವುದೇ ವಸ್ತುಗಳಾಗಲಿ ಅವು ನಮ್ಮ ಈ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗಿ ಇರುವುದರಿಂದ ಅವುಗಳ ಯಥಾರ್ಥ ಜ್ಞಾನ ನಮಗ ಆಗಿರುವುದರಿಂದ ಆ ಶಬ್ದದ ಪ್ರಯೋಗ ಮಾಡಿದ ನಂತರ ನಮಗೆ ಯಾವುದೇ ಭ್ರಾಂತಿ ಆಗುವುದಿಲ್ಲ. ಘಟವನ್ನು ತೆಗೆದುಕೊಂಡು ಬಾ, ಪಟವನ್ನು ತೆಗೆದುಕೊಂಡು ಬಾ, ಗ್ರಂಥವನ್ನು ತೆಗೆದುಕೊಂಡು ಬಾ ಅಂತ ಅಂದಾಗ ನಮಗ ಅದರ ಯಥಾರ್ಥ ಜ್ಞಾನವಾಗಿ ನಾವು ಕಾರ್ಯವನ್ನು ಮಾಡ್ತೇವೆ. ಆದರೆ ಪರಮಾತ್ಮ ಅಂದ್ರಲ್ಲ, ಈ ಪರಮಾತ್ಮರೇ ಇರ್ತಾನೆ ಹೇಗ? ಆ ಪರಮಾತ್ಮ ಅಂತ ಯಾರಿಗೆ ಇರಬೇಕು? ಅದನ್ನು ಸ್ವಲ್ಪ ತಿಳಿಸಿ ಹೇಳ್ರಿ ಅಂತ ತಂದಾಗ ಅವರು ಗುರುಗಳು ಅಂದ್ರು, ಅಥವಾ ಪರಮಾತ್ಮ ಅಂತ ಯಾರಿಗೆ ಇರ್ತಾರ ಅಂತ ಅದನ್ನು ಹೇಳ್ಬೇಕು. ಇನ್ನು ಅದನ್ನು ವ್ಯಾಖ್ಯೆ ಮಾಡ್ಕೊಂಡು ಬಂದಾರ ಶಾಸ್ತ್ರಕಾರರು. ಪರಮಾತ್ಮ ಅಂತ ಯಾರಿಗೆ ಅನ್ಬೇಕು ಅನ್ನುವಂಥದ್ದು ವ್ಯಾಖ್ಯೆ ಮಾಡ್ಯಾರ. ಅದು ಏನು ಅಂದ್ರೆ ಶುದ್ಧ ಸತ್ವ ಗುಣ ಯುಕ್ತವಾದಂತಹ ಯಾವ ಏನು ಆ ಶುದ್ಧ ಸತ್ವಗುಣ, ಆ ಸತ್ವಗುಣ ಉಳ್ಳಂತಹ ಏನು ಮಾಯೆ ಅದ, ಆ ಮಾಯೆಯ ಉಪಾಧಿಯಿಂದ ಕೂಡಿಕೊಂಡಂಥವರೇ ಚೇತನಕ್ಕೇ ಪರಮಾತ್ಮ ಅನ್ನಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ಯಾರ. ಇಲ್ಲಿ ಅನೇಕ ಮಾತ್ರ ಶಬ್ದಗಳು ಬರ್ತಾವ್ರಿ. ಆ ಶಬ್ದಗಳು ನಿಮಗೆ ಗೊತ್ತೂ ಇರಬಹುದು. ಶುದ್ಧ ಅಂತ ಎದಕ್ಕನಬೇಕು ಮತ್ತು ಸತ್ವಗುಣ ಅಂತ ಎದಕ್ಕನಬೇಕು, ಉಪಾಧಿ ಅಂತ ಎದಕ್ಕೆ ಅನ್ನಬೇಕು, ಮಾಯ ಅಂತ ಎದಕ್ಕೆ ಅನ್ನಬೇಕು. ಇವು ಕೂಡ ಆವರಣ ಭಂಗ ಆದಾಗ ಮಾತ್ರ ಆ ಶುದ್ಧ ಸತ್ವಗುಣ, ಮಾಯ ಮತ್ತು ಉಪಾಧಿ ಕೂಡಿಕೊಂಡಂಥದ್ದು ಚೇತನ. ಇದು ಚೇತನ ಅಂತ ಎದಕ್ಕೆ ಅನ್ಬೇಕು. ಇದು ತಿಳಿದಾಗ ಮಾತ್ರ ಆ ಪರಮಾತ್ಮನ ಸ್ವರೂಪ ಏನು ಅನ್ನೋದು ತಿಳಿಯುತ್ತದೆ. ಇನ್ನು ಶುದ್ಧ ಅಂತ ಅದಕ್ಕೂ ವ್ಯಾಖ್ಯೆ ಹೇಳ್ಕೊಂಡ್ ಬಂದಾರ. ಮಾಯಾ ಮನ ರಹಿತಕ್ಕೂ ಶುದ್ಧ ಕೈಯೇ. ಮಾಯ ಮತ್ತು ಮನ ಅಂದ್ರೆ ದೋಷಗಳಿಂದ ಅದು ಮುಕ್ತವಾಗಿರಬೇಕು, ಮಾಯೆಯಿಂದ ಅದು ಮುಕ್ತವಾಗಿರಬೇಕು. ಮಾ ಅಂದ್ರೆ ಯಾವುದು ಇಲ್ಲವೋ ಅದು ಯಾವುದು ಇಲ್ಲವೋ ಅದಕ್ಕೆ ಮಾಯ ಅಂತ, ಯಾವುದು ಇಲ್ಲವೇ ಇಲ್ಲ ಅದಕ್ಕೆ ಮಾಯ ಅಂದರು ಒಂದು ಅರ್ಥ. ಸರ್ವ ಮಂಗಳಿಗೆ ನತನತೆ. ಸರ್ವ ಅಂದ್ರ ಆ ಈಶ್ವರ. ಆ ಈಶ್ವರನಿಂದ ಈ ಸೃಷ್ಟಿ ಎಲ್ಲ ತಯಾರಾಗ್ಯದ. ಅಂದ ಬಳಿಕ ಕೇವಲ ಚೇತನದಿಂದ ಮಾತ್ರ ಆ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಚೇತನಕ್ಕೆ ಒಂದು ಸಹಾಯ ಬೇಕು. ಆ ಸಹಾಯ ಯಾರು ಅಂದ್ರೆ ಮಾಯಂದ್ರಿ. ಆ
ಸರ್ವಜ್ಞತೆ ಯಾಕೆ ಹೆಸರು ಬಂತ್ರಿ? ಸರ್ವನ್ಗೆ, ಆ ಈಶ್ವರನಿಗೆ ಸರ್ವಜ್ಞತೆ ಹೆಸರು ಬರಬೇಕಾದ್ರೂ ಕಾರಣ ಯಾರು? ಮಾಯನೇ. ಆ ಮಾಯ ಇರಲಿಲ್ಲ ಅಂದ್ರೆ ಅವನಿಗೆ ಸರ್ವಜ್ಞನಕ್ಕೆ ಹೆಸರು ಬರುವುದಿಲ್ಲ. ಸರ್ವಜ್ಞ ಸರ್ವೇಶ. ಸರ್ವೇಶ ಅಂದ್ರೆ ಎಲ್ಲ ದೇವರುಗಳ ಒಡೆಯ, ಎಲ್ಲ ದೇವರುಗಳಿಗಿಂತಲೂ ಶ್ರೇಷ್ಠನಾದವ. ಅವರೆಲ್ಲರಿಗೂ ಏನಂತಂದ್ರೆ ಪ್ರಮುಖನಾದಂಥವ ಅನ್ನುವಂಥದ್ದು ಹೆಸರು ಬರಬೇಕಾಗಿತ್ತಂದ್ರೂ ಮಾಯನೇ ಕಾರಣ. ಸರ್ವಜ್ಞ, ಸರ್ವೇಶ, ಸರ್ವಶಕ್ತಿತ್ವ. ಸರ್ವಶಕ್ತಿತ್ವ ಆ ಶಕ್ತಿ ಬರಬೇಕಾದ್ರೂ ಮಾಯನೇ ಕಾರಣ. ಆ ಈಶ್ವರನಿಗೆ ಅಥವಾ ಬ್ರಹ್ಮನಿಗೆ ಉತ್ಪತ್ತಿ ಮಾಡೋ ಶಕ್ತಿ ಬರಬೇಕಾಗಿತ್ತಂದ್ರ, ಆ ವಿಷ್ಣುವಿಗೆ ಪಾಲನೆ ಮಾಡತಕ್ಕಂಥ ಶಕ್ತಿ ಬರಬೇಕಾಗಿತ್ತಂದ್ರ, ಆ ರುದ್ರನಿಗೆ ಪ್ರಳಯ ಮಾಡತಕ್ಕಂಥ ಶಕ್ತಿ ಬರಬೇಕಾಗಿತ್ತಂದ್ರ ಅದು ತಾನಾಗೆ ಬಂದಿಲ್ಲ, ಅವರು ಸ್ವತಂತ್ರವಾದದ್ದಲ್ಲ. ಅದು ಮಾಯೆ ಬಲವನ್ನು ತೆಗೆದುಕೊಂಡು ಬಹುದಾರ ಬಲದಿ ಅಂದ್ರ ಆ ಮಾಯೆಯ ಬಲದಿಂದ ಮಾಯೆಯ ಸಹಾಯವನ್ನು ಪಡೆದುಕೊಂಡೇ ಇವರು ಏನಾಗ್ಯಾರ ಅಂತಂದ್ರ ಸೃಷ್ಟಿಯನ್ನು ಮಾಡತಕ್ಕಂಥ ಶಕ್ತಿ, ಪಾಲನೆಯನ್ನು ಮಾಡತಕ್ಕಂಥ ಶಕ್ತಿ, ಸಂಹಾರವನ್ನು ಮಾಡತಕ್ಕಂಥ ಶಕ್ತಿ ಅವರು ಪಡೆದುಕೊಂಡಿದ್ದಾರೆ. ಅಂಥದ್ದಕ್ಕೆ ಮಾಯ ಅನ್ನಬೇಕು ಅಂತ ಮತ್ತೊಂದು ಅರ್ಥ. ಇಲ್ಲಿ ಇನ್ನೊಂದು ಅರ್ಥ ಏನು? ಮಾಯ ಅಂದ್ರ ಅಜ್ಞಾನ ಅಂತ ಒಂದು ಅರ್ಥ. ಅಜ್ಞಾನ ಅಂದ್ರೆ ಏನಪ್ಪ ಅಂದ್ರ ತಿಳಿಯಗೊಡದಂತೆ ಮಾಡುವುದು. ಅಜ್ಞಾನ ಅಂದ್ರ ತಿಳಿಯಗೊಡದಂತೆ ಮಾಡುವುದು. ಆ ಚಂದ್ರೋದಯದಲ್ಲಿ ಮತ್ತೆ ಬರ್ತದ, ಅದು ಬಂದಾಗ ಮತ್ತೆ ಹೇಳುತ್ತೆ ತಿಳಿಯಗೊಳ್ಳಾರ್ದಂಗೆ ಮಾಡ್ತದ ನೋಡ್ರಿ. ಯಾವಾಗ ತಿಳಿಯಗೊಳ್ಳಾರ್ದಂಗೆ ಮಾಡ್ತದ್ರಿ ಅಂದ್ರ ಯಾವುದು ಯಾವುದರ ಮೇಲೆ ಅವರನ್ನ ಮಾಡ್ಯಾರ ವಸ್ತು ಅದ, ಆ ವಸ್ತು ತಿಳಿಯಗೊಳ್ಳಾರ್ದಂಗೆ ಮಾಡ್ತಾರೆ, ಅದ್ರ ಮೇಲೆ ಏನಾರ ಮುಚ್ಚ ಹಾಕಬೇಕು. ಆ ನೀರಿನಲ್ಲಿ ಇದ್ದಂತ ಅಂತರಗಂಗೆ ಅನ್ನುವಂಥದ್ದು ನೀರ ಕೆಳಗ ಅದಾವ ಅನ್ನುವಂಥದ್ದನ್ನು ತಿಳಿಗೊಳ್ಳಾರ್ದಂಗೆ ಮಾಡಿ ತಾನೇ ಮೇಲೆ ಆವರಣ ಮಾಡ್ಕೊಂಡು ಕೂತದ. ಆಗ ಇದು ಮಾಯ ಅನ್ನುವಂಥದ್ದು ಏನದಲ್ಲ, ತನ್ನ ಅಥವಾ ನಮ್ಮ ಆ ಜೀವಿಗಳ ಅವರ ಸ್ವರೂಪ ಅದು ಬ್ರಹ್ಮರೂಪವಾಗಿದ್ದಲ್ಲ, ಆದರೂ ಕೂಡ ಅದನ್ನು ತಿಳಿಯಗೊಡದಂತೆ ಮಾಡಿ ತಾನು ಮ್ಯಾಲ ಆವರಣ ಮಾಡ್ಕೊಂಡು ಕೂತದ. ಆ ಆವರಣಕ್ಕೆ ಏನಿರಬೇಕು ಅಂದ್ರ ಅಜ್ಞಾನ ಅನ್ನಬೇಕಾದ. ಇನ್ನೊಂದು ಹೆಸರದ ಅದಕ್ಕೆ ಅವಿದ್ಯಾ ಅಂತ ಅಂತಾರೆ. ಅವಿದ್ಯಾ ಅಂದ್ರೆ ಏನು? ಅವಿದ್ಯಾ ಯಹ ನ ವಿದ್ಯತೆ ಸಹ ಅವಿದ್ಯಾ. ಯಾವಾಗ ಇಲ್ಲವೇ ಇಲ್ಲವೋ ಅದಕ್ಕೆ ಅವಿದ್ಯಾ ಅನ್ನಬೇಕು. ಅಂದ್ರೆ ಇಲ್ಲದಂತೆ ಆಗುವುದಕ್ಕ, ಅದು ಇಲ್ಲದೆ ಇದ್ದು ಇದ್ದಂತೆ ತೋರುತ್ತದ. ಇಲ್ಲದೆ ಇದ್ದು ಇದ್ದಂತೆ ತೋರುವುದಕ್ಕೆ ಅವಿದ್ಯೆ ಅನ್ನಬೇಕು. ಅಂದ್ರೆ ನೀನು ಯಾವುದು ವಿದ್ಯೆಯಿಂದ ಇರುವುದರಿಂದ, ಅಂದ್ರೆ ಇರುವುದು ಯಾವುದು ಜ್ಞಾನ, ಇರುವುದು ಯಾವುದು ಆತ್ಮ, ಇರುವುದು ಯಾವುದು ಬ್ರಹ್ಮ. ಆ ಬ್ರಹ್ಮನ ಜ್ಞಾನದಿಂದ ಯಾವುದು ಇಲ್ಲದಂತೆ ಆಗ್ತದ ಅದಕ್ಕೆ ಅವಿದ್ಯೆ ಅನ್ನಬೇಕು. ಯಾವುದು ಜ್ಞಾನದಿಂದ ಇಲ್ಲದಂತೆ ಆಗ್ತದ ಅದಕ್ಕೆ ಅವಿದ್ಯೆ ಅವಿದ್ಯೆ ಅನ್ಬೇಕಂತ. ಈಗ ಅದಕ್ಕೆ 3 ಪ್ರಕಾರ ಹೇಳ್ಕೊಂಬಂದ. ಕೇಳ ಅಂದ ಬಳಿಕ ಇಲ್ಲಿ ನೋಡ್ರಿ, ಅದಕ್ಕೆ ಆ ಮಲ ಮಾಯ ರಹಿತ, ಮಲ ಅಂದ್ರೆ ಪಾಪ, ಆ ಪಾಪನೂ ಇರಬಾರ್ದು, ಅದರಲ್ಲಿ ಪಾಪನ ಲೇಪನೂ ಇರಬಾರ್ದು, ಈ ಮಾಯನೂ ಇರಬಾರ್ದು, ಅಂದ್ರ ಅಜ್ಞಾನೂ ಇರಬಾರ್ದು, ಆವರಣೂ ಇರಬಾರ್ದು. ಆಮೇಲೆ ಈ ಇರಲಾರ್ದಂತ ಏನು ಅಶುದ್ಧ ಸತ್ವಗುಣ. ಸತ್ವಗುಣ ಅಂತದ್ದು ಗುಣಗಳು 3 ಅದಾವ. ಸತ್ವಗುಣ, ರಜೋಗುಣ, ತಮೋಗುಣ. ಇವು ಗೊತ್ತದಾವ ನಿಮ್ಗೆ. ಸತ್ವಗುಣ ಅಂತಂದ್ರೆ ಏನು? ಜ್ಞಾನ ಮಾಡಿಕೊಡ್ತಕ್ಕಂಥ ಗುಣ ಯಾವುದರಿಂದ ಅದಕ್ಕೆ ಸತ್ವಗುಣ ಅನ್ನಬೇಕು. ರಜೋಗುಣ ಅಂದ್ರೆ ಕ್ರಿಯೆಯನ್ನ ಮಾಡಲಿಕ್ಕೆ ಯಾವುದು ಅನುಕೂಲವಾದಂತದ್ದು ಗುಣ ಅದ, ಅದಕ್ಕೆ ರಜೋಗುಣ ಅನ್ಬೇಕು. ತಮೋಗುಣ ಅಂತ ಅಂದ್ರೆ ಏನು? ಆ ಕ್ರಿಯೆಗೆ ಏನು ವಿಷಯ ಅದ ಆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಅಥವಾ ವಿಷಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ಯಾವುದರಲ್ಲಿ ಗುಣ ಅದ ಅದಕ್ಕೆ ತಮೋಗುಣ ಅನ್ನಬೇಕು. ಅಂದ್ರೆ ತಮೋಗುಣದಲ್ಲಿ ಆಲಸ್ಯ, ನಿದ್ರ ಇವೆಲ್ಲ ಬರ್ತಾವ. ನಾವು ಮುಂದೆ ಅಂತಂದ್ರೆ ಅದನ್ನು ಹೇಳೋಣ ಅಂತ ಮುಂದೆ ಬರ್ತಾವಲ್ಲ. ಯಾಕ ಈ ಪಂಚಕರಣದಲ್ಲಿ ಎಲ್ಲೆಲ್ಲಿ ಏನೇನದ ಯಾವ್ಯಾವ್ಯಾವ್ದದ ಅದರದ್ದು ಹೇಳ್ಕೊಂಡ್ ಬರ್ತಾರೆ. ಅಂದ್ರೆ ಈ ಸತ್ವ ರಜ ತಮ ಗುಣಗಳ ಪೈಕಿ 3 ಗುಣಗಳ ಪೈಕಿ ಸತ್ವ ಗುಣದಿಂದ ಕೂಡಿದಂಥದ್ದು ನ್ಯಾಯ ಏನದ
ಆ ವಿಷಯ ಆಯ್ತು. ಎಲ್ಲ ವಿಷಯಗಳು ಜಗತ್ತಲ್ಲಿ ಎಷ್ಟು ತೋರ್ಸೋಣ ಅದು ಭೌತಿಕ ಪದಾರ್ಥಗಳು. ಈಗ ಅದ ಆ ಮಾಯೇನಿದ್ದಾಗ ಆದ್ರೂ ಕೂಡ ಕೇವಲ ಸತ್ತುಗಳಿಂದ ಕೂಡಿದಂತಹ ಏನು ಮಾಯ ಅನ್ನಲ್ಲ, ಆ ಯಾವ ಚೇತನಕ್ಕೆ ಉಪಾಧಿಯಾಗಿರುವುದು ಆ ಚೇತನಕ್ಕೆ ಮಾತ್ರ ಏನು ಅನ್ನಬೇಕು, ಪರಮಾತ್ಮ ಪರಮಾತ್ಮ ಅನ್ನಬೇಕು. ಈ ಚೇತನ ಅನ್ನೋದು ಅಂದಾಗ ಆ ಚೇತನಕ್ಕ ಉಪಾಧಿ ಆಗೋದ್ರಿಂದ ಏನಾಗ್ತದ, ಚೇತನಕ್ಕ ವಿಶೇಷಣ ಆಗೋದ್ರಿಂದ ಏನಾಗ್ತದ, ಇದು ಮತ್ತ ಬೇರೆ ವಿಷಯ ಆಯ್ತು. ಇಲ್ಲಿ ಉಪಾಧಿ ಅಂದ್ರೆ ಎದಕ್ಕಂತಾರ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಉಪಾಧಿ ಅಂದ್ರೆ ಎದಕ್ಕಂದ್ರು ತಾನು ಭಿನ್ನವಾಗಿದ್ದುಕೊಂಡು ತಾನು ಎಷ್ಟು ಸ್ಥಾನದಲ್ಲಿ ಇರುವುದೋ ಅಷ್ಟು ಸ್ಥಾನದಲ್ಲಿ ಇದ್ದಂತಹ ವಸ್ತುವನ್ನು ತಿಳಿಸಿಕೊಳ್ಳುವುದಕ್ಕೆ ಉಪಾಧಿ ಅನ್ನಬೇಕು. ವಿಶೇಷಣ ಎದಕ್ಕಬೇಕು, ತನ್ನ ಸಹಿತ ಅನ್ಯ ವಸ್ತುವಿನ ಜ್ಞಾನ ಮಾಡಿಕೊಡೋದಕ್ಕೂ ವಿಶೇಷಣ ಅನ್ನಬೇಕು. ತನ್ನ ಸಹಿತ ಅನ್ಯ ವಸ್ತುವಿನ ಜ್ಞಾನವನ್ನ ಮಾಡಿಕೊಡ್ತಕ್ಕಂಥದ್ದು ವಿಶೇಷಣ. ತಾನು ಆ ವಸ್ತುವಿನಿಂದ ಭಿನ್ನವಾಗಿ ಇದ್ದುಕೊಂಡು ಆ ವಸ್ತುವಿನ ಜ್ಞಾನ ಮಾಡಿಕೊಡ್ತಿತ್ತು ಅಂದ್ರೆ ಅದು ಉಪಾಧಿ ಅನ್ನಬೇಕು. ಯಾರ ಒಂದು ದೃಷ್ಟಾಂತ ಕೊಟ್ಟರೆ ನಿಮಗೆ ತಿಳಿತದ. ತನ್ನ ಸಹಿತ ಅನ್ಯ ವಸ್ತು ಅಂದ್ರೆ ನೀಲು ಪಟಹ ಅಂದೆವು. ನೀಲಿ ಬಣ್ಣದ ಪಟ, ನೀಲಿ ಬಣ್ಣದ ಅರಿವೆ ಅಂತ ಹಿಂಗಂದೆವು. ಆ ನೀಲಿ ಬಣ್ಣದ ಅರಿವೆ ಅಂತ ಅನ್ನುವಾಗ ಮೊದಲು ಏನ್ ಮಾಡ್ತೀರಿ, ಅದು ನೀಲಿ ಬಣ್ಣ ತನ್ನ ಜ್ಞಾನ ಮಾಡಿಕೊಡ್ತು, ನೀಲಿ ಅಂತ ತನ್ನ ಜ್ಞಾನ ಮಾಡಿಕೊಡ್ತು. ಆ ನಂತರ ಘಟದ ಜ್ಞಾನ ಮಾಡಿಕೊಡ್ತು, ತನ್ನ ಸಹಿತ ಅನ್ಯ ವಸ್ತುವಿನ ಜ್ಞಾನ ತಂದು ಜ್ಞಾನ ಮಾಡಿಕೊಡ್ತು. ಮೊದಲು ತಾನು ಯಾರ ಆಶ್ರಯದಲ್ಲಿ ಇರುವುದೋ ಆ ವಸ್ತುವಿನ ಜ್ಞಾನವನ್ನು ಮಾಡಿಕೊಡ್ತು. ಆ ನೀಲಿ ಬಣ್ಣ ಅನ್ನುವುದು ಘಟಕೊಂಡು ತನ್ನ ಜ್ಞಾನ ಮಾಡಿಕೊಡ್ತಿತ್ತು. ಹಿಂಗಂದ್ರ ಇದಕ್ಕೆ ವಿಶೇಷಣ ಅನ್ನಬೇಕು. ಅದು ಮತ್ತೆ ವ್ಯಾಕರಣದ ಸಮಯ ಬಂದಾಗ ಆ ವಿಶೇಷಣಗಳು ಎಷ್ಟು ಪ್ರಕಾರಗಳನ್ನ ಆಕಾರ ಏನದ ಆ ಆಕಾರದ ಪರಮಾತ್ಮ ಅನ್ನಬೇಕು ಅಂತ ಹೇಳ್ಕೊಂಡ್ಬಂದ್ರು. ಈಗ ಆ ಪರಮಾತ್ಮನಿಗೆ ನಮಃ ಅಂತ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಈ ನಮಸ್ಕಾರಗಳನ್ನ ಮಾಡ್ಲಿಕ್ಕೆ ಹತ್ತಾರ ಯಾರು, ಗ್ರಂಥಕರ್ತರಾದಂಥವ್ರು. ಗ್ರಂಥಕರ್ತರಾದಂಥವ್ರು ಶ್ರೀ ಅಂದ್ರೆ ಆ 6 ಗುಣಗಳಿಂದ ಆ 6 ಐಶ್ವರ್ಯಗಳಿಂದ ಯುಕ್ತನಾದಂತಹ ಈ ಪರಮಾತ್ಮ ವಸ್ತು ಅದಲ್ಲ, ಆ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ಅಂದ್ರೆ ಈ ನಮಸ್ಕಾರವನ್ನು ಮಾಡುವಂತಹ ಪ್ರಸಂಗ ಯಾಕೆ ಬಂತು, ಆ ನಮಸ್ಕಾರವನ್ನು ಯಾಕೆ ಮಾಡಬೇಕು, ಯಾವುದರ ಸಲುವಾಗಿ ಮಾಡಬೇಕು, ಅದರ ಪ್ರಯೋಜನ ಏನು, ಅದರ ಲಾಭ ಏನು, ಒಂದು ವೇಳೆ ನಾವು ನಮಸ್ಕಾರ ಮಾಡದೆ ಹೋದಾದ್ರೆ ಏನಾಗ್ತದ, ನಮಸ್ಕಾರ ಮಾಡುವುದರಿಂದ ಏನ ಆಗ್ತದ ಅನ್ನುವಂತ ವಿಷಯವನ್ನ ಮತ್ತೆ ನಾಳಿನ ದಿವಸ ಹೇಳೋಣ ಅಂತ ಹೇಳುತ್ತಾ ನೀವರಿಗೆ ನಡೆದುಕೊಂಡು ಬಂದಂತಹ ಈ ಪುಷ್ಪರೂಪ ಸೇವೆಯನ್ನ ಸದ್ಗುರು ಅಚಾನಕ ಸಮರ್ಪಿಸಿ ಮೊದಲ ಹಾಡ್ತಾ ಇದ್ದೇನೆ. ಹರಂ ತತ್ಸತ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ